ಭರತ್ ಸರ್ ವಿಲ್ ಎಕ್ಸ್ಪ್ಲೇನ್, ಅದು ಹೇಳ್ತಾರೆ ಅನ್ಕೋತೀನಿ. ಸೊ ನಮ್ಮ ಜುಡಿಷಿಯರಿ ಬಂದ್ಬಿಟ್ರೆ ಅಲ್ಲಿ ಒಂದು ಕಮಿಟಿ ಇದೆ. ಅದ್ರಲ್ಲಿ ಮೇಯ್ನ್ ಆಗಿ ಯಾರನ್ನು ಮಾಡ್ತಾರೆ, NGO ಇರ್ತಾರೆ, ಆಮೇಲೆ ಡಿಸ್ಟ್ರಿಕ್ಟ್ ಲೇಡಿ ಜುಡಿಷಿಯಲ್ ಆಫೀಸರನ್ನೇ ಮಾಡ್ತಾರೆ. ಯಾಕಂದ್ರೆ ನಮಗೆ ಹೇಳಿಕೊಳ್ಳಕ್ಕೆ ಒಬ್ಬರು ಲೇಡಿ ಇದ್ರೆ ವಿ ಕ್ಯಾನ್ ಓಪನ್ ಅಪ್ ಅಲ್ವಾ, ಇಲ್ಲಾಂದ್ರೆ ಜೆಂಟ್ಸ್ ಅಲ್ಲಿ ಸ್ವಲ್ಪ ಓಪನ್ ಆಗಿ ಹೇಳಕ್ ಆಗೋದಿಲ್ಲ ಅಂತವ್ರು ಇರ್ತಾರೆ. ಆಮೇಲೆ ಆ ಸ್ಟಾಫ್ ಅಲ್ಲಿ ಮೇಯ್ನ್ ಆಗಿ ಹೆಡ್ ಇರ್ತಾರೆ, ಶಿರಸ್ತಿದಾರ್ಸ್ಗಳು ಅಂತ, ಅವರಲ್ಲಿ ಲೇಡೀಸ್ ಅನ್ನೇ ಹಾಕ್ತಾರೆ. ಆ ಕಮಿಟಿ ಏನ್ ಮಾಡುತ್ತೆ, ಹಾಗಂತ ಕಂಪ್ಲೇಂಟ್, ಸೆಕ್ಷುವಲ್ ಹರಾಸ್ಮೆಂಟ್ ಎಂತೆಂಥ ಅಫೆನ್ಸ್ ಇರುತ್ತೆ, ಡಾಕ್ಯುಮೆಂಟ್ಸ್ ಮೇಲೆ ಅಫೆನ್ಸ್ ಇರುತ್ತೆ, ಬಾಡಿ ಮೇಲೆ ಅಫೆನ್ಸ್ ಇರುತ್ತೆ. ಈ ಸೆಕ್ಷುವಲ್ ಹರಾಸ್ಮೆಂಟ್ ಅದೊಂದು ಏನು ಲೈಂಗಿಕ ದೌರ್ಜನ್ಯ, ಅದನ್ನು ಹೇಳಕ್ಕೂ ಅಲ್ಲ ಬಿಡಕ್ಕೂ ಅಲ್ಲ, ಬಟ್ ಅದನ್ನು ಸಹಿಸಕ್ಕೂ ಅಲ್ಲ ಅಂತ ಒಂದು ಅಫೆನ್ಸ್. ಅದನ್ನೇನ್ ಮಾಡ್ಬೇಕಿಂತ ಕಮಿಟಿಗೆ ಹೋಗಿ ಹೇಳಿದ್ರೆ ಅವ್ರೇನ್ ಮಾಡ್ತಾರೆ, ಆ ವಿಕ್ಟಿಮ್ ಇದ್ದು ಹೆಸರು ಡಿಸ್ಕ್ಲೋಸ್ ಮಾಡಲ್ಲ, ಗೌಪ್ಯವಾಗಿ ಇಟ್ಕೋತಾರೆ. ನಮಗೆ ಏನಾಗುತ್ತೆ, ಯಾರಿಗಾದ್ರೂ ಒಬ್ರು ವಿಕ್ಟಿಮ್ಗೆ ಆದ್ರೆ ಫಸ್ಟ್ ಹೆದರಿಕೆ ಇರೋದೆಂತದ್ದು, ಸಮಾಜದಲ್ಲಿ ಅವರನ್ನು ತೂಕ ಮಾಡ್ತಾರೆ ಅಂತ, ದೇ ವಿಲ್ ಜಡ್ಜ್ ಹರ್ ಕ್ಯಾರೆಕ್ಟರ್. ಆ ಒಂದು ಥಾಟ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಹೇಳೋದಿಲ್ಲ, ಬಾಯಿ ಮುಚ್ಕೋತಾರೆ. ಮುಚ್ಚಿದ್ರೆ ಅಫೆನ್ಸ್ ನಿಲ್ಲುತ್ತಾ, ದೆನ್ ಕೀಪ್ ಆನ್ ಕಂಟಿನ್ಯೂಯಿಂಗ್. ಅವ್ರು ಏನ್ ಮಾಡ್ತಾರೆ, ಆ ಒಂದು ಥಾಟ್ ಇರುತ್ತಲ್ಲ ಆ ಮನುಷ್ಯ ಯಾರೂ ಇರ್ಲಿ, ಸೊ ಅವ್ರು ಏನ್ ಮಾಡ್ತಾರೆ, ನೆಕ್ಸ್ಟ್ ಇವ್ರು ಏನ್ ಆಕ್ಷನ್ ತಗೋತಾಳೆ ಅಂತ ನೋಡ್ತಾ ಇರ್ತಾರೆ, ಹೇಳಲ್ಲ. ಈ ವಿಲ್ ಬಿ ಕೀಪ್ ಆನ್ ವಾಚಿಂಗ್. ಆಗ ನಿಮಗೆ ಆ ಒಂದು ಇನ್ಫಾರ್ಮೇಶನ್ ಇದ್ರೆ, ಏನು ನಮ್ಮಲ್ಲಿ ಒಂದು ಕಂಪ್ಲೇಂಟ್ಸ್ ಕಮಿಟಿ ಇದೆ, ಸ್ವಲ್ಪ ಏನಾದ್ರು ಮಾಡಿದ್ರೆ ನೋಡಿ ಹಿಂಗ್ ಮಾಡಿದ್ರೆ ನಾನು ಕಂಪ್ಲೇಂಟ್ಸ್ ಕಮಿಟಿಯಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಒಂದು ಮಾತು ಹೇಳಿದ್ರೆ ನೆಕ್ಸ್ಟ್ ಟೈಮ್ ಆ ಕಡೆ ಬರುವುದಿಲ್ಲ, ಇನ್ನೊಂದನ್ನು ಮುಟ್ಕೊಂಡು ಹೋಗ್ತಾನೆ. ಆ ಇನ್ನೊಬ್ರು ಹೇಳ್ಬಿಟ್ಟು ಸ್ವಲ್ಪ ಸುಮ್ಮನೆ ಇರ್ತಾನೆ ಅಂತ ಹೇಳೋ ಉದ್ದೇಶ ಆಗಿದೆ. ಟೋಟಲಿ ದಟ್ ವರ್ಕಿಂಗ್ ಅಟ್ಮಾಸ್ಫಿಯರ್ ಇರುತ್ತಲ್ಲ ಅದು ಕ್ಲಿಯರ್ ಆಗಿ ಹೇಗೆ ರೀತಿ ಪುರುಷ ಕೆಲಸ ಮಾಡ್ತಾನಲ್ಲ ಅದೇ ರೀತಿ ಕೆಲಸ ಮಾಡಬೇಕು. ಇದು ಯಾವಾಗ ಆಗುತ್ತೆ ಈ ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಹೇಳಿದ್ರೆ ಅವ್ರ ವರ್ಕ್ ನೋಡಲ್ಲ. ವಾಟ್ ಈಸ್ ದ ಟರ್ನ್ ಓವರ್ ಡನ್ ಬೈ ಎ ಪರ್ಸನ್ ಆರ್ ನಾಟ್ ಸೀಯಿಂಗ್. ಅವ್ರೇನ್ ನೋಡ್ತಾರೆ, ಬಾಡಿ ನೋಡ್ತಾರೆ. ವೆನ್ ಇಟ್ ಸೀಯಿಂಗ್ ದ ಬಾಡಿ ದ ಆಲ್ ಪ್ರಾಬ್ಲಮ್ ಸ್ಟಾರ್ಟ್ಸ್. ಆ ರೀತಿ ಅದನ್ನು ತೆಗಿಯೋಕ್ಕೋಸ್ಕರ ಈ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಇರುವಂಥದ್ದು. ಅಂತ ಕಮಿಟಿಗೆ ಹೋದ್ರೆ ಅವ್ರು ಏನ್ ಮಾಡ್ತಾರೆ, ಇನ್ ಕ್ಯಾಮರಾ ಟೈಪ್ ಪ್ರೊಸೀಡಿಂಗ್ಸ್ ಅಲ್ಲಿ ಎಂಕ್ವೈರಿ ಮಾಡ್ತಾರೆ. ಆಮೇಲೆ ಅದು ಕನ್ಫರ್ಮ್ ಆಯ್ತು, ಅವ್ರು ಪ್ರೂವ್ ಆಯ್ತು ಅಂತ ಹೇಳಿದ್ರೆ ಅವರ ಡಾಕ್ಯುಮೆಂಟ್ಸ್ ಕೊಡ್ತಾರೆ, ಕಲೆಕ್ಟ್ ಮಾಡ್ತಾರೆ, ನೋಟಿಸ್ ಇಶ್ಯೂ ಮಾಡ್ತಾರೆ, ಯಾರ ಮೇಲೆ ಎಲಿಗೇಷನ್ ಇದೆ ಅವರಿಗೂ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಸೀಕ್ರೆಟ್ ಆಗಿ ನಡೆಯುತ್ತೆ. ಆಮೇಲೆ ಅವ್ರು ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಒಂದು ವೇಳೆ ಅಫೆನ್ಸ್ ಇಂಗ್ರೀಡಿಯನ್ಸ್ ಇದೆ ಅಂತ ಹೇಳುವಾಗ ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಆ ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ಕಳಿಸಿ ಫರ್ದರ್ ಆಕ್ಷನ್ ಮಾಡ್ತಾರೆ. ಸೊ ನೀವು ಎಲ್ಲಿ ಕೆಲಸ ಮಾಡ್ತೀರಾ ಅಲ್ಲಿ ನೋಡಿ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಅಂತ ಇರುತ್ತೆ, ಇರಲೇಬೇಕು, ಯಾಕಂದ್ರೆ ಅದು ಮ್ಯಾಂಡೇಟರಿ ಇದೆ ವಿಶಾಖ ಗೈಡ್ಲೈನ್ಸ್ ಪ್ರಕಾರ. ಕೆಲವು ಕಡೆ ಆ ಕಮಿಟಿ ಇಲ್ಲ ಅಂತ ಹೇಳಿದ್ರೆ ಲೋಕಲ್ ಕಂಪ್ಲೇಂಟ್ಸ್ ಕಮಿಟಿ ಅಂತ ಇರುತ್ತೆ, LCC ಅಂತ. ಸೊ ಅದು ಇದೆಯಾ ಅಂತ ನೋಡಬೇಕು. ನೀವೆಲ್ಲ ಈಗ ಇಲ್ಲಿ ಎಲ್ಲ ಹೋಗುವಾಗ ನಿಮ್ಗೆ ಗೊತ್ತಿರುತ್ತೆ, ಅವರ ಮಗಳು ಇವರ ತಂಗಿ ಎಲ್ಲ ಬೆಂಗಳೂರಲ್ಲಿ ಕೆಲಸ, IT ಕೆಲಸ, ಸೊ ಎಲ್ಲ ಒಳ್ಳೆ ಜಾಬ್, ಒಳ್ಳೆ ಸ್ಯಾಲರಿ, ಬಟ್ ಅದು ಎನ್ವಿರಾನ್ಮೆಂಟ್ ಸೇಫ್ಟಿ ಸ್ವಲ್ಪ ನೋಡೋದಿಲ್ಲ. ಸೊ ಅಂಥವ್ರಿಗೆಲ್ಲ ಹೇಳ್ಬೇಕು, ಕೆಲ್ಸಕ್ಕೆ ಹೋಗ್ತಾ ಇದೆಯಾ ಒಳ್ಳೇದಮ್ಮ, ಹಾಗೆ ಒಂದು ಇಂಥ ಕಮಿಟಿ ಇದೆಯಾ ಅಂತ ಫಸ್ಟ್ ನೋಡಿಕೋ, ಅಂಥವ್ರದ್ದು ನಂಬರ್ ಎಲ್ಲ ಸೇವ್ ಮಾಡಿ ಇಟ್ಕೋ ಅಂತ. ಅದು ಅದರಂತೆ ನೋಡಿ ಹೋದಾಗ ತಕ್ಷಣ ಅವರಿಗೆ ಹರಾಸ್ಮೆಂಟ್ ಆಗುತ್ತೆ ಅಲ್ಲ, ಇಟ್ಸ್ ಆಲ್ ಪ್ರಿಕಾಷನರಿ ಮೆಷರ್. ಅದೆಲ್ಲ ನೀವು ಹೋಗಿ ಕನ್ವೆ ಮಾಡಬೇಕು. ಇದರ ಮುಖ್ಯ ಉದ್ದೇಶ ಏನು, ನಿಮಗೆ ರೀಚ್ ಆಗಬೇಕು. ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಮಗೆ ಯಾರು ಹೇಳ್ಕೊಡ್ತಾರೆ, ಯಾರು ಹೇಳ್ಕೊಡಲ್ಲ. ಸೊ ಇಂಥ ಲೀಗಲ್ ಸರ್ವಿಸ್ ಅಥಾರಿಟಿ ಪ್ರೋಗ್ರಾಮ್ ಇಂದ ಆದ್ರೂ ಮಾಹಿತಿಯನ್ನು ಪಡ್ಕೋಬೇಕು. ಕೆಲವೊಂದೆಲ್ಲ ಬೋಲ್ಡ್ ಅಡ್ವರ್ಟೈಸ್ಮೆಂಟ್ ಇರುತ್ತೆ, ಟಿವಿಯಲ್ಲಿ ನೋಡಿರ್ಬೇಕು, ಯಾರಿಗೆ ಗೊತ್ತಿರುತ್ತೆ ಅವನಿಂದ ಅವಳಿಗೆ ಹರಾಸ್ಮೆಂಟ್ ಆಗುತ್ತೆ ಮೇಲ ಅಧಿಕಾರಿಯಿಂದ, ಬಟ್ ಯಾರು ಓಪನ್ ಆಗಿ ಹೇಳಲ್ಲ. ನಾವು ಹೇಳುವಲ್ಲಿ ಹೇಳಿದ್ರೆ ಅಂತ ಅಫೆನ್ಸಸ್ ತಣ್ಣಗಾಗುತ್ತೆ, ಇಲ್ಲಾಂದ್ರೆ ಏನಾಗುತ್ತೆ, ಅಫೆನ್ಸಸ್ ಕೀಪ್ ಆನ್ ರಿಪೀಟಿಂಗ್. ಅವಳು ಏನ್ ಮಾಡಿದ್ಲು, ಅವಳಿಗೆ ಎಲ್ರಿಗೂ ಗೊತ್ತಿಲ್ಲ, ಅವಳು ಕೊಲೀಗ್ಸಿಗೆ ಅವ್ನು ತೊಂದರೆ ಕೊಡ್ತಾನೆ ಅಂತ ಕರೀತಾನೆ, ಅದು ಇದು ಮಾಡ್ತಾನೆ, ಮುಟ್ತಾನೆ, ಎಲ್ಲ ಮಾಡ್ತಾನೆ. ಅವಳು ಸ್ಲೀವ್ಲೆಸ್ ಹಾಕ್ತಾ ಇದ್ಲು, ಅದನ್ನು ಸ್ಟಾಪ್ ಮಾಡಿ ಫುಲ್ ಸ್ಲೀವ್ ಅಲ್ಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಲಾಸ್ಟಿಗೆ ಆಗ್ತಾ ಇಲ್ಲ, ಲಾಸ್ಟಿಗೆ ಏನ್ ಮಾಡಿದ್ಲು, ಎಲ್ಲಾದ್ರೂ ಓಪನ್ ಆಗಿ ಕೇಳಿದ್ಲು, ಏನ್ ಸರ್ ಇನ್ನೂ ಸ್ವಲ್ಪ ಹತ್ತಿರ ಬರ್ಬೇಕಾ, ಇನ್ನೂ ಸ್ವಲ್ಪ ನಾನು ಬಗ್ಬೇಕಾ. ಶಿ ಓಪನ್ಲಿ ಆಸ್ಕ್ ದಟ್ ಕ್ವಶನ್. ಯಾರು ಹೇಳಲ್ಲ ಅಲ್ವಾ, ಟಂಗ್ ವಿಲ್ ನಾಟ್ ಸ್ಪೀಕ್, ಬರೋದಿಲ್ಲ, ಬೇರೆ ಬರೋದಿಲ್ಲ, ಬೇರೆದಕ್ಕೆಲ್ಲ ಬರುತ್ತೆ. ಇಂಥ ಒಂದು ಥಾಟ್ಸ್ಗೆ ಬರುವಾಗ ಇಟ್ ವಿಲ್ ಕೀಪ್ ಆನ್ ಸ್ಟಕ್, ನಮ್ಮನ್ನ ಹಿಂದೆ ಎಳೆಯುತ್ತೆ. ಅವಳು ಓಪನ್ ಆಗಿ ಹೇಳಿದಾಗ ಆಲ್ ಆರ್ ಶುಡ್ ಆನ್ ಹರ್. ಅದೇ ರೀತಿ ಸರ್ ಹೇಳಿದಾಗ ಹೆಣ್ಣಿಗೆ ಹೆಣ್ಣು ಶಸ್ತ್ರ, ಅದು ಯಾರು ಮಾಡಿದ್ದು ನನಗೆ ಗೊತ್ತಿಲ್ಲ. ಸೊ ವಿ ಶುಡ್ ಚೇಂಜ್ ಇಟ್. ಅವ್ರದ್ದು ಥಾಟ್ ಇರಬಾರ್ದು. ನಾವು ಆ ವ್ಯಕ್ತಿಗೆ ಯಾವಾಗಲೂ ಸಹಾಯಕರಾಗಿರಬೇಕು. ವಿ ಹ್ಯಾವ್ ಟು ಅಸಿಸ್ಟ್. ಬ್ಲೇಮ್ ಮಾಡೋದು ತುಂಬಾ ಈಸಿ, ಬಟ್ ಆ ಒಂದು ಥಾಟ್ ಅನ್ನು ಅಂಡರ್ಗೋ ಮಾಡೋದು ತುಂಬಾ ಕಷ್ಟ. ಸೊ ಅವಳಿಗೆ ಸಪೋರ್ಟ್ ಮಾಡಿ ಅದನ್ನು ಯಾವ ರೀತಿ ಎಲ್ಲಿಗೆ ಹೇಳಬೇಕು ಅಲ್ಲಿ ಹೇಳಿ ಆ ಒಂದು ಅಫೆನ್ಸ್ ರಿಪೀಟ್ ಆಗೋದನ್ನು ತಡೆಗಟ್ಟುವಲ್ಲಿ ನಿಮ್ಮ ಎಲ್ಲರ ಪಾತ್ರ ತುಂಬಾ ದೊಡ್ಡದಿದೆ. ಆಮೇಲೆ ಕೆಲವರು ಹೇಳ್ತಾರೆ ಇಲ್ಲ ಸುಳ್ಳು ಕಂಪ್ಲೇಂಟ್ಸ್ ಕೊಡ್ತಾರೆ, ಎಷ್ಟು ಇದ್ರೂ ಕೂಡ ಸುಳ್ಳು ಇದು ಹಾಕ್ತಾರೆ ಅಂತ. ಅದು ಖಂಡಿತ ತಪ್ಪು. ನಮಗೊಂದು ಫೆಸಿಲಿಟಿ ಇರುವಾಗ ಅದನ್ನು ಜೆನ್ಯೂನ್ ಆಗಿ ನಾವು ಯೂಸ್ ಮಾಡಬೇಕು. ಇಂಥ ಅದನ್ನು ಫಾಲ್ಸ್ ಕೇಸ್ ಹಾಕ್ಬಿಟ್ಬಿಟ್ರೆ ಜೆನ್ಯೂನ್ ಕೇಸ್ಗೆ ವ್ಯಾಲ್ಯೂ ಇರುವುದಿಲ್ಲ. ಅದು ಒಂದು ಭಿತ್ತಿಪತ್ರ ಎಲ್ಲ ತೋರಿಸ್ತಾರೆ,
ಹೆಣ್ಣು ಮಗು ಅದು ಹೇಳುವಾಗ ಅದಕ್ಕೆ ವ್ಯಾಲ್ಯೂ ಇರಲ್ಲ, ಸತ್ತ ಮೇಲೆ ಆದ್ರೂ ವ್ಯಾಲ್ಯೂ ಇರಲಿ ಅಂತ. ಅದು ಹೆಂಗಾಗುತ್ತೆ, ಇಂಥ ಫಾಲ್ಸ್ ಕೇಸ್ ಹಾಕ್ತಾರಲ್ಲ ಅದರಿಂದ ಅಂಥದ್ದು ಆಗೋದು. ಬಟ್ ಔಟ್ ಆಫ್ 100% ಇದರಲ್ಲಿ ಎಲ್ಲ ರಾಂಗ್ ಇರುತ್ತೆ, ಎಲ್ಲ ಫಾಲ್ಸ್ ಎಲಿಗೇಷನ್ಸ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. 80% ಟ್ರೂತ್ ಇರುತ್ತೆ. ಕೆಲವರು ಅದನ್ನು ಬೇರೆ ರೀತಿ ಅರ್ಥ ಮಾಡಿಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ಕಲ್ ಇದ್ದಾರೆ. ಸೊ ಅವರಿಗೆ ನಮಗೇನಪ್ಪ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಸ್ವಲ್ಪ ಬೀಟ್ ಪೊಲೀಸ್ ಸ್ವಲ್ಪ ಜಾಸ್ತಿ ಹಾಕಬೇಕು. ಸ್ವಲ್ಪ ಸೈರನ್ ಎಲ್ಲ ಹಾಕಿದ್ರೆ ಅದು ವಾಯು ಮಾಲಿನ್ಯ ಆಗಲ್ಲ. ಸ್ವಲ್ಪ ಅದನ್ನು ಹಾಕಕ್ಕೆ ಸ್ವಲ್ಪ ನೋಡಿ ಸರ್. ಯಾಕೆಂದ್ರೆ ನಾನು ರೀಸೆಂಟ್ ಒಂದು ಬಂಗಾರಪೇಟೆದು ವಿಕ್ಟಿಮ್ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ದೀನಿ. ಸೊ ಶಿ ಈಸ್ 21 year old. ಏನಾಗಿದೆ, ಅವಳು ಬೇರೆ ಕಡೆ, ಬೇರೆ ಅಂದರೆ ಬೇರೆ ನಮ್ಮ ಸ್ಟೇಟ್, ನಮ್ಮ ದೇಶದವಳೆ, ಬೇರೆ ಸ್ಟೇಟ್ನವ್ರು. ಅವ್ರು ಕೆಲಸ ಮಾಡಿಕೊಂಡು ಇಲ್ಲೆಲ್ಲೋ ಇದ್ರು. ಸೊ ಶಿ ಹ್ಯಾಸ್ ಟುಕ್ ಆಟೋ ರಿಕ್ಷಾ, ಹೋಗೋಕ್ಕೆ ಬರೋಕ್ಕೆ ಆಟೋ ರಿಕ್ಷಾ ಯೂಸ್ ಮಾಡಿದ್ರು. ಕನ್ನಡ ಬರಲ್ಲ. ಈ ಕಮ್ ಟು ನೋ ಆಟೋ ಡ್ರೈವರ್. ಸೊ ಮಾತಾಡೋ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ನಮ್ಮ ವೀಕ್ನೆಸ್ ನಾವು ಯಾರಿಗೂ ಹೇಳಬಾರ್ದು. ವೆರೆವರ್ ಯು ಆರ್ ವರ್ಕಿಂಗ್, ಡೋಂಟ್ ಡಿಸ್ಕ್ಲೋಸ್ ಯುವರ್ ವೀಕ್ನೆಸ್. ನಿಮ್ಮ ಹಸ್ಬೆಂಡಿಗೆ ಗೊತ್ತಿರಲಿ, ನಿಮ್ಮ ಮಕ್ಕಳಿಗೆ ಗೊತ್ತಿರಲಿ, ನಿಮ್ಮ ಮನೆಯವರಿಗೆ ಗೊತ್ತಿರಲಿ, ಡೋಂಟ್ ಡಿಸ್ಕ್ಲೋಸ್ ಟು ಥರ್ಡ್ ಒನ್. ಏನು ಮಾಡ್ತಾರೆ, ಮಿಸ್ಯೂಸ್ ಮಾಡ್ತಾರೆ. ಅವಳಿಗೆ ಫೋನ್ ಬಂತು, ಅವಳು ಮಾತಾಡಿದ್ಲು, ಗೊತ್ತಾಯ್ತು ಅವಳಿಗೆ ಕನ್ನಡ ಬರಲ್ಲ ಅಂತ. ಸೊ ಈ ಕೀಪ್ ಆನ್, ಅದು ಜಾಮ್ ಆಗೋದು, ಆಟೋ ಆಗಾಗ ಹೋಗೋದು ಜಾಮ್ ಆಗೋದು. ಅವಳಿಗೆ ಗೊತ್ತಾಯ್ತು. ಬಟ್ ಅದು ಏನು ಟೈಮ್ 4 o'clock, ಇಟ್ ಈಸ್ ಈವ್ನಿಂಗ್. ನೈಟ್ ಆದರೆ ಮತ್ತೂ ಒಂದು ಅಲ್ವಾ, 4 o'clock ಯಾರು ಏನು ಮಾಡ್ತಾರೆ, ಏನು ಮಾಡಿಲ್ಲ. ಏನು ಮಾಡಿದ, ಒಂದು ಕಡೆ ನಿಲ್ಲಿಸಿ ಟಕ್ಕ ಅಂತ ಕತ್ತು ಹಿಸ್ಕಿ ಕೆಳಗಡೆ ಹಾಕಿಬಿಟ್ಟ. ಅವಳೊಂದು 21 year old. ಎಷ್ಟು ಅದು ಹೆಂಗಿತ್ತು ಅಂದರೆ ತುಂಬ ತಿನ್ನು. ಅವಳ ಕಣ್ಣಲ್ಲಿ ನೀರಿರಲಿಲ್ಲ, ಬ್ಲಡ್ ಇತ್ತು. ಸೊ ಐ ಕಾಂಟ್ ಟೇಕ್ ದಟ್ ಸ್ಟೇಟ್ಮೆಂಟ್ ಆನ್ ದಟ್. ಅವಳು ಕರ್ಕೊಂಬಂದ ದಿವಸ ಆಗಿಲ್ಲ, ಯಾಕಂದ್ರೆ ಅಷ್ಟು ಬ್ಲಡ್ ಕಾಣ್ತಾ ಇತ್ತು. ಅವಳು ಸತ್ತು ಹೋಗ್ತಿದ್ಲು, ಯಾಕಂದ್ರೆ ಕತ್ತು ಹಿಸಿಕಿದ್ರೆ ವಿ ಕಾಂಟ್ ಬ್ರೀತ್ ಅಲ್ವಾ. ಅವಳೇನೋ ಪುಣ್ಯ ಉಳ್ಕೊಂಡು, ಬಟ್ ಉಳುಕಿ ಅದು ಉಳಿದು ಕೂಡ ಅವಳು ಈಗ ಏನು ಮಾಡಬೇಕು ಅಂತ ಗೊತ್ತಾಗೋ ಸಿಚುವೇಶನ್. ಸೊ ಕೆಲವು ಕ್ಷಣಿಕ ಸುಖಕ್ಕಾಗಿ ನಾವು ಇನ್ನೊಬ್ಬರ ಲೈಫ್ ಹಾಳು ಮಾಡೋದು ತುಂಬ ತಪ್ಪು ಅಂತ ದೌರ್ಜನ್ಯ ಅಂತ ಆಶಿಸ್ತೀನಿ. ಆಮೇಲೆ ಬೀಟ್ ಪೊಲೀಸ್, ಅದೇ ಪೊಲೀಸರು ಎಲ್ಲ ಆದ್ಮೇಲೆ ಬರ್ತಾರೆ ಅಂತ ಒಂದು ಥಾಟ್ ಇದೆ. ಅದನ್ನು ಖಂಡಿತ ರಿಮೂವ್ ಮಾಡಿ ಕೇಳ್ಕೊಳ್ತೀನಿ. ಯಾಕಂದ್ರೆ ಸ್ವಲ್ಪ ಆಗೋ ಮೊದಲು ಬಂದ್ರೆ ಪ್ರಿವೆನ್ಷನ್ ಅಲ್ವಾ. ಅಂಥದ್ದು ಆ ಸೈರನ್ ಕೇಳಿದ್ರೆ ನನಗೂ ಅನಿಸಿದ್ದು, ಒಂದು ಓಡ್ಬಿಡ್ತಿದ್ನೋ ಏನೋ ಅಂತ. ಸೈರನ್ ಇಲ್ಲ, ಮಣ್ಣು ಇಲ್ಲ, ಏನೂ ಆಗಿಲ್ಲ, ಎಲ್ಲ ಆಗೋದು ಅವಳಿಗೆ ಆಗೋಯ್ತು. ಸೊ ಆಲ್ ಬ್ಯಾಡ್ ಥಿಂಗ್ಸ್. ಸೊ ಅಂಥದ್ದೆಲ್ಲ ಆಗೋದು ಸ್ವಲ್ಪ ತಡೆಗಟ್ಟಲಿ. ಈ ವಿಶಾಖ ಗೈಡ್ಲೈನ್ಸ್ ಸ್ವಲ್ಪ ನೋಡಿ, ಎಲ್ಲಾದರೂ ICC, ಅದೇ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ, ಲೋಕಲ್ ಕಂಪ್ಲೇಂಟ್ಸ್ ಕಮಿಟಿ ಅಂಥದ್ದೆಲ್ಲ ಇದೆ. ಸ್ವಲ್ಪ ಅದರದ್ದೆಲ್ಲ ಮಾಹಿತಿ ಇರಲಿ ನಿಮಗೆ, ಇನ್ನೊಬ್ಬರಿಗೂ ಕಡಿಮೆ ಮಾಡಿ. ಸೊ ಇಂತಹ ಒಂದು ಪ್ರೋಗ್ರಾಮ್ಸ್ ಇದು ಪ್ರಯೋಜನ ಪಡ್ಕೊಳ್ಳಿ. ಆಮೇಲೆ ದಟ್ ಮಚ್. ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಮ್ಮ ತಾಲೂಕು ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಗೊತ್ತಿದೆ, ಬಂದು ಮಾಹಿತಿ ಪಡ್ಕೊಳ್ಳಿ. ಥ್ಯಾಂಕ್ ಯು ಸ್ಥಳದಲ್ಲಿ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯಕ್ಕೊಳಗಾದಾಗ ಆ ಹೆಣ್ಣುಮಕ್ಕಳು ಯಾವ ರೀತಿ ಕ್ರಮ ವಹಿಸಬೇಕು ಅನ್ನೋದ್ರ ಬಗ್ಗೆ ವಿಶಾಖ ಗೈಡ್ಲೈನ್ಸ್ ಬಗ್ಗೆ ಮೇಡಮ್ ಅವರು ಸವಿರವಾದ ಮಾಹಿತಿ ನೀಡಬೇಕು. ಹಾಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ವಿಷಯ ಎಲ್ಲ ಜನರಲ್ಲೂ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾರೆ. ಈ ಒಂದು ತಿಂಗಳು 28ನೇ ತಾರೀಕು ನಮ್ಮ ಇಲಾಖೆಯಿಂದನೂ ಕೂಡ ಹೆಣ್ಮಕ್ಳ ಮೇಲೆ ಎಲ್ಲಿ ದೌರ್ಜನ್ಯಕ್ಕೊಳಗಾಗುತ್ತೆ, ಬಸ್ ಸ್ಟ್ಯಾಂಡ್ ಇರ್ಬೋದು, ಒಂದು ಮಾಲ್ ಇರ್ಬೋದು, ಅಥವಾ ಸ್ಕೂಲ್ ಇರ್ಬೋದು, ಬೇರೆ ಬೇರೆ ಸ್ಥಳಗಳಲ್ಲಿ ಹಾಸ್ಟೆಲ್ ಇರ್ಬೋದು, ಅಲ್ಲೆಲ್ಲನೂ ಕೂಡ ಹೆಣ್ಮಕ್ಳಿಗೆ ಅವೇರ್ನೆಸ್ ಕೊಡೋದಕ್ಕೋಸ್ಕರನೇ ಅಕ್ಕಪಡೆ ಅಂತ ನಾವು ಪ್ರತಿಯೊಂದು ಜಿಲ್ಲೆಯಲ್ಲೂ ರಚನೆ ಮಾಡ್ತಾ ಇದ್ದಾರೆ. 28ನೇ ತಾರೀಕು ಉದ್ಘಾಟನೆ ಆಗ್ತಾ ಇದೆ. ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಹೆಣ್ಮಕ್ಳಿಗೆ ಒಂದು ಧೈರ್ಯ ವಿಶ್ವಾಸನ ಒಂದು ದುಡಿಯೋದೇ ಸ್ಥಳದಲ್ಲಿ ಅವ್ರ ಧೈರ್ಯ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಅಕ್ಕಪಡೆಯನ್ನ ರಚನೆ ಮಾಡಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟಿಂದ. 28ನೇ ತಾರೀಕು ಉದ್ಘಾಟನೆ ಆಗ್ತಾ ಇದೆ. ಅದರ ಎಲ್ಲ ಸದುಪಯೋಗನ ಸ್ಥಳೀಯವಾಗಿ ಎಲ್ಲಿ ಕೆಲಸ ಮಾಡ್ತಾ ಇದೆ ನಮ್ಮ ಕಾರ್ಯಕರ್ತ ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಅದರದ್ದು ಒಂದು ಕಾರ್ಯಕ್ರಮನ ನಾವು ಉಪಯೋಗ ಪಡೆದುಕೊಂಡ್ರೆ ನಾವು ಒಂದಷ್ಟು ಹೆಣ್ಮಕ್ಳನ್ನ ನಾವು ದೌರ್ಜನ್ಯದಿಂದ ಅವ್ರನ್ನ ಮುಕ್ತಗೊಳಿಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನವೀನ್ ಸರ್ ಪೊಲೀಸ್ ಶಿಕ್ಷಕರು ಮಾತಾಡ್ಬೇಕಂತ ಅವರಿಗೆ ವಿನಂತಿಸಿಕೊಳ್ತೀನಿ. ಮಣಿವಣ್ಣನ್ ಸರ್ ಅವರು ಆಗಮಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಅವರಿಗೆಲ್ಲ ಎಲ್ರಿಗೂ ನಮಸ್ಕಾರ. ಈ ಒಂದು ವೇದಿಕೆಯಲ್ಲಿ ಆಶೀರ್ವಾದಂಥ ಮಾನ್ಯ ಪ್ರಧಾನ ಸಚಿವ ನ್ಯಾಯಾಧೀಶರು ವಿನೋದ್ ಸರ್ ಅವರಿಗೆ ನಮಸ್ಕಾರಗಳು. ಅದೇ ರೀತಿ ನಮ್ಮ ಶಿಬಿರ ನಗರದಲ್ಲಿದ್ದಾರೆ, ನಮಸ್ಕಾರ. ಮತ್ತು ನಮ್ಮ ತಾಲೂಕು ಕರ್ನಾಟಕದ ಭರತ್ ಸರ್ ಅವರು ಇದ್ದಾರೆ, ಮತ್ತು ನಮ್ಮ ಬಾರ್ ಕೌನ್ಸಿಲ್ ಅಧ್ಯಕ್ಷರಾದಂಥ ರಾಘೋಪಾಲ್ ಮತ್ತು ಮಣಿವನ್ ಸರ್ ಅವರು ಇದ್ದಾರೆ, ಕಡ್ವಾಲ್ ಅವರು ಇದ್ದಾರೆ, ಮಣಿವನ್ ಸರ್ ಅವರು, ಅವರು ಸಹ ಸ್ವಾಗತ. ಈ ಒಂದು ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಧೀಶರಿಗೂ ಸಹ ಮೇಡಮ್ ಅವರು ಸಹ ಹೇಳಿದ್ದಾರೆ ಎಲ್ಲ ವಿಷಯಗಳ ಬಗ್ಗೆ. ಅದೇ ರೀತಿ ನಾವೇನಂತ ಹೇಳೋದಂದರೆ, ಈಗ ನಮ್ಮಲ್ಲಿ ಕೇಸಸ್ ಬರುತ್ತೆ, ಏನೇ ಹೇಳಿದ್ರು ಕೊನೆಗೆ ಪೊಲೀಸ್ ಸ್ಟೇಷನ್ ಬರುತ್ತೆ. ನಾವು ಕೌನ್ಸಿಲಿಂಗ್ ಮಾಡ್ತೀವಿ, ಗಂಡ ಹೆಂಡತಿ ಕೇಸ್ ಆದರೆ ಕೌನ್ಸಿಲಿಂಗ್ ಮಾಡ್ತೀವಿ. ಇನ್ನು ಹೆಣ್ಮಕ್ಳ ಕೇಸ್ ಆದರೆ ಬಿಲೋ 18 years ಆದರೆ ಪೋಕ್ಸೋ FIR ಮಾಡ್ತೀವಿ. ಈಗ ನಾವೇನು ಅಬ್ಸರ್ವ್ ಮಾಡ್ತೀವಿ, ಆಶಾ ಕಾರ್ಯಕರ್ತರು ಮತ್ತು ಅವೆಲ್ಲ ಸಂಬಂಧಪಟ್ಟಿರೋದಿಲ್ಲ.
ಈಗ ತಮಗೇನು ಒಂದು 2 ಮಾತು ಹೇಳ್ಬೇಕು ಅಂತಂದರೆ, ಈಗ ನಾನು ಕಳೆದ 2 ವರ್ಷಗಳಲ್ಲಿ ಏನು ನೋಡಿದ್ದೀನಿ ಅಂದರೆ, ನಮ್ಮಲ್ಲಿ ಪೋಕ್ಸೋ ಕೇಸ್ಗಳಾಗುತ್ತೆ. ಯಾವಾಗ ಆಗುತ್ತೆ? ಮದರ್ ಕಾರ್ಡ್ ಮಾಡಿರ್ತಾರೆ, ತಾಯಿ ಕಾರ್ಡ್ ಮಾಡ್ತಾರೆ. ತಾಯಿ ಕಾರ್ಡ್ ಮಾಡಿದಾಗ ಕೇಸ್ ಆಗೋದಿಲ್ಲ, ಡೆಲಿವರಿ ಆದ್ರೂ ಕೇಸ್ ಆಗುತ್ತೆ. ತಾಯಿ ಕಾರ್ಡ್ ಮಾಡಿದಾಗ ಗೊತ್ತಾಗುತ್ತೆ ಬಿಲೋ 18 ಅಂತ. ಆಗ ನೀವು ಏನು ಹೇಳೋದಿಲ್ಲ, ಕೇಸ್ ಮಾಡಿಸೋದಿಲ್ಲ. ಆಕೆ ಲಾಸ್ಟ್ ಟೈಮ್ ಒಂದು ಕೇಸ್ ಆಗಿದೆ, ಅವ್ರಿಗೆ ಈಗಲೂ ನೋಡೋದಿಲ್ಲ. ಗೊತ್ತಿರಬೇಕು, ಒಂದು ಪೋಕ್ಸೋ ಕೇಸ್ ಆಗಿದೆ, ಮ್ಯಾರೇಜ್ ಆಗಿದೆ, ಅರೇಂಜ್ ಮ್ಯಾರೇಜ್ ಆಗಿದೆ, ತಾಯಿ ಕಾರ್ಡ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಈಗ ಪೋಕ್ಸೋ ಕೇಸಲ್ಲಿ ಬೇಕಾದ್ರೆ ತಮ್ಮನ್ನು ಆರೋಪಿ ಮಾಡ್ಬೋದು, ಅದನ್ನ ಮಾಡೋದು ಎಲ್ಲ ಎದುರಿಸ್ತಾ ಇಲ್ಲ, ಅವಕಾಶ ಇದೆ, ಆದರೆ ಮಾಡ್ತಿಲ್ಲ. ದಯಮಾಡಿ ಅರ್ಥ ಮಾಡಿಕೊಂಡು ಸ್ವಲ್ಪ ತಲೆ ಯೂಸ್ ಮಾಡಿಕೊಂಡು ಮಾಡಿ. ನಮಸ್ಕಾರ. ಒಮ್ಮೆ ಮಾಡೋದು ಎಲ್ಲರೂ ಲಾಸ್ಟ್ ಟೈಮ್ ಹೇಳಿದ್ವಿ, ಮೇಡಮ್ ಅವ್ರು ಹೇಳಿದ್ವಿ, ಮತ್ತು ಕೆಲವರು ಕರೆಸಿ ವಿಟ್ನೆಸ್ ಮಾಡಿದ್ವಿ, ಮತ್ತು ಬೈದು ಕಳಿಸಿದ್ವಿ, ಕೆಲವರು ಸ್ವಲ್ಪ ಜೋರಾಗಿ ಕಳಿಸಿದ್ವಿ. ದಯಮಾಡಿ ಆ ಥರ ಮಾಡಬೇಡಿ. ಮತ್ತು ಪರ್ಟಿಕ್ಯುಲರ್ ಆಗಿ KGF ಅಲ್ಲಿ ಆ ಥರ ಕೇಸಸ್ ಜಾಸ್ತಿ ಬಂದಿದೆ, ಸುಮಾರು ಕೇಸ್ಗಳಾಯಿತು. ಮತ್ತು ಒಂದು ದೊಡ್ಡ ನ್ಯೂಸ್ ಆಯಿತು, ಪೇಪರ್ಗೆಲ್ಲ ಬಂದು ಸುಮಾರು 95 ಕೇಸ್ ಆಯಿತು ಕೋಲಾರ ಡಿಸ್ಟಿಕಲ್ಲಿ. ನಮ್ಮಲ್ಲಿ 6 ಕೇಸ್ ಆಯಿತು, ನಮ್ಮ ಆರ್ಪೇಟಲ್ಲಿ, ರಾಬರ್ಟ್ಸನ್ ಪೇಟಲ್ಲಿ. ಹುಡುಗಮ್ಮ ಮಂಗಲ ಸೇರಿ ಜಾಸ್ತಿ ಆಗಿದೆ. ದಯಮಾಡಿ ತಾವು ಮುಂದಿನ ಈಗ ಮೇಡಮ್ ಹೇಳಿದಂಗೆ ಯಾವ್ದಾದ್ರು ಕಮಿಟಿಗೆ, ನಿಮ್ಮ ಕಮಿಟಿಗೆ ಇಲ್ಲಾಂದ್ರೆ ನಮಗೆ ಡೈರೆಕ್ಟಾಗಿ ಕೊಡೋದು, ಆ ಥರ ಮಾಡಿ. ಈಗ ನೀವು ಹೆಸರು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಅಂದರೆ ಸೀದಾ ಸಾಹೇಬ್ರ ಹತ್ರ ಬಂದು ಹೇಳ್ಬೋದು. DLC ಇದೆ, ತಾಲೂಕ್ ಲೆವೆಲ್ ಲೀಗಲ್ ಸರ್ವಿಸಸ್ ಹೇಳಿದೆ, ಅವ್ರಿಗೆ ಹೇಳ್ಬೋದು ಸಾಹೇಬ್ರಿಗೆ. ಮತ್ತೆ ನಮ್ಮ ಹತ್ರ ಬರ್ಬೋದು, ನಮ್ಮ ಹತ್ರ ಬರೋಕ್ಕೆ ಭಯಪಟ್ಟರೆ ಸಾಹೇಬ್ರ ಹತ್ರ ಬಂದು ಮಾಡ್ಬೋದು, ಸಾಹೇಬ್ರ ಹತ್ರ ಕಂಪ್ಲೇಂಟ್ ಕೊಡ್ಬೋದು. ಮತ್ತೆ ತಾವು ಗಾರ್ಮೆಂಟ್ಸು ಮತ್ತೆ ಎಲ್ಲ ವಿಸಿಟ್ ಮಾಡ್ತೀರಲ್ಲ, ಗಾರ್ಮೆಂಟ್ಸ್ ಕಾಲೇಜು, ನಾವೊಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ತಾವು ಸಹ ನಾವು ಶಾಲಾ ಕಾಲೇಜು ಕಂಟಿನ್ಯೂಸ್ ಮಾಡ್ತಾ ಇರ್ತೀವಿ, ಎವ್ರಿ ವೀಕ್ ಮಾಡ್ತೀವಿ. ಅದೇ ರೀತಿ ತಾವು ಸಹ ತುಂಬಿಸ್ಕೊಂಡು ಹೋಗ್ಬೇಕು. ಮತ್ತೆ ನಮ್ಮಲ್ಲಿ ಇಚ್ಚಿನ ದಿನಗಳಲ್ಲಿ ಗಾರ್ಮೆಂಟ್ಸ್ ಎಲ್ಲ ಬಯಸೇ ಆಗಿದ್ದಾವೆ. ಈ ಅಡಂಪಲ್ಲಿ ಸ್ವಲ್ಪ 1000 ಜನ ಬಂದಿದ್ದಾರೆ ಸರ್ ಮಹಿಳೆಯರು, ಅಲ್ಲಿ ಸ್ವಲ್ಪ ಅವೇರ್ನೆಸ್ ಕಾರ್ಯಕ್ರಮ ಮಾಡಿ. ಈಗ ಎಲ್ಲಿ ಲೇಬರ್ ಕ್ಲಾಸ್ ಜಾಸ್ತಿ ಇರುತ್ತೋ ಅಲ್ಲಿ ದೌರ್ಜನ್ಯ ಜಾಸ್ತಿ ಇರುತ್ತೆ, ನಮ್ಮ ಒಂದು ಸ್ಟಡಿ. ಹಂಗಾಗಿ ಅಲ್ಲಿ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸಹ ನೀವು ಸಹ ಎಲ್ಲ ಪದೇ ಹೋಗ್ತಿದ್ರೆ ಅಂತ ದೌರ್ಜನ್ಯಗಳು ತಡಿಬೋದು. ಯಾಕಂದ್ರೆ ಯಾರೋ ಒಬ್ಬ ದೌರ್ಜನ್ಯ ಮಾಡ್ಬೇಕೀಗ, ನಮ್ಮ ಕಳ್ತನ ಮಾಡ್ಬೇಕು ಅಂದಾಗ ಪೊಲೀಸರು 4 ಜನ ಮೇಡಮ್ ಹೇಳಿದಾಗ ನಾವು ಸೈರನ್ ಹಾಕೋದು, ಪೊಲೀಸರ ಪ್ರೆಸೆನ್ಸ್ ಕಾಣಿಸಿದ್ರೆ ಕಳ್ತನ ಮಾಡೋಕ್ಕಾಗೋದಿಲ್ಲ. ನಮ್ಮ ಮನಸ್ಸಲ್ಲಿ ಇರುತ್ತೆ ಕಳ್ತನ ಮಾಡ್ಬೇಕು ಅಂತ, ಆದರೆ ಪದೇ ತಿರುಗಾಡ್ತಿದ್ದಾರಪ್ಪ, ಆಗೋದಿಲ್ಲ ಅಂತ ತಡಿಬೋದು. ಮೇಡಮ್ ಅವ್ರು ಮಾತು ಹೇಳಿದ್ರು, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ. ತಮ್ಮನ್ನು ಹೇಳಿದ ಮಾತು ತಿರುಪತಿ ಮೇಡಮ್, ಇದನ್ನ ಎಲ್ಲರೂ ಹೇಳಿ ಖಂಡಿತವಾಗ್ಲೂ B2 ಮತ್ತೆ ಸೈರನ್ ಮತ್ತೆ ಹಾಕೋದು, ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಐಸೋಲೇಟೆಡ್ ಪ್ಲೇಸಸ್ ಅಲ್ಲಿ ಕೊಡೋ ಕೆಲಸ ಮಾಡ್ತಿದ್ದಾರೆ. ದೋಷನೆ ಆಗುತ್ತೆ, ನೀವು ಊಟ ಕೊಟ್ಟು ಯಾರು ದೋಷನೆ ಆಗುತ್ತೆ. ಈಗ ನಾನು ಚಿಕನ್ ಮಾಡೋದಕ್ಕೆ ತರ್ತೀನಿ, ನಿಮ್ಗೆ ಬೇರೆ ಕೊಡ್ತೀನಿ, ಅದು ದೋಷನೆ ಅಲ್ಲ. ನಿಮ್ಗೆ ಸಿಂಪಲ್ ಅನ್ಸುತ್ತೆ, ಆದರೆ ನಿಜ ಅದು. ಕಾನೂನ ತಿಳ್ಕೊಬೇಕು. ನೀವು ಫಸ್ಟ್ ಕಾನೂನು ತಿಳ್ಕೊಂಡ್ರೆ ನೀವು ಬೇರೆಯವ್ರಿಗೆ ಹೇಳ್ಬೋದು. ಪ್ರತಿಯೊಂದು ಕಡೆ ಹೋಗ್ತೀರಾ ಮನೆಗಳಲ್ಲಿ. ನಾನು ಈ ಸಭೆನ ಸರ್ಗಳು ತಗೊಂಡ್ಬರ್ತಾ ಇದ್ದೀನಿ. ನಾವು ಪ್ರತಿ ಮಾಹಿತಿ ಸಹ ನಮ್ಮ ಕಾರ್ಯಕ್ರಮಕ್ಕೆ 2 ಸಭೆ ಕಂಪಲ್ಸರಿ ಮಾಡ್ತೀವಿ. ಪ್ರತಿ ಮಾಹಿತಿನಲ್ಲೂ ನಾವು ಬಾಲ್ಯ ವಿವಾಹ ಮತ್ತು ಪೋಕ್ಸೋ ಕಾಯ್ದೆ ಬಗ್ಗೆ ನಾವು 2 ಸಭೆನಂತೂ ಮಾಡೋದೇ ಇಲ್ಲ. ಹಾಗಾಗಿ ಈಗ ನಾವು ಪ್ರತಿ ತಿಂಗಳು 2 ರಿಂದ 3 ಮದುವೆ ಆಗೋದಕ್ಕೆ ಮೊದಲೇ ತಡೆಯೋದಕ್ಕೆ ಸಾಧ್ಯ ಆಗಿದೆ. ಸರ್ ಹೇಳಿದಲ್ಲಿ ನಿಜ, ಅವರು ನಾವು ಹೆರಿಗೆ ಆಗಿ ಮಗು ಆಗಿರುತ್ತೆ, ಆ ಸಂದರ್ಭದಲ್ಲಿ ಅವ್ರಿಗೆ FIR ಆಗ್ತೀರಿ, ಅವ್ರು ಆ ಸಂದರ್ಭದಲ್ಲಿ ಅಸಹಾಯಕರಾಗಿರ್ತಾರೆ. ಯಾಕೆಂದರೆ ಅವರು ಪ್ರೀತಿಸಿ ಮದುವೆ ಮಾಡ್ಕೊಂಡಿರ್ತಾರೆ, ಪೋಷಕರು ಇರೋದಿಲ್ಲ. ಗಂಡನ ನಾವು ತಗೊಂಡೋಗಿ ಜೈಲಲ್ಲಿ ಕೂರಿಸಿದಾಗ ಏನಾಗುತ್ತೆ, ಹಾಗೆ ಅನಾಥರಾಗಿ ಇನ್ನೊಂದು ದೌರ್ಜನ್ಯಕ್ಕೆ ಮಹಿಳಾ ಮತ್ತು ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನಾ ಭಾಷಣವನ್ನು ನಡೆಸಿಕೊಟ್ಟಂಥ ಗೌರವಾನ್ವಿತ ನ್ಯಾಯಾಧೀಶರಾದಂಥ ವಿನೋದ್ ಕುಮಾರ್ ಸರ್ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಈ ದಿನದ ವಿಚಾರದ ಬಗ್ಗೆ ಮತ್ತು ವಿಷಯದ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ನಮ್ಮೆಲ್ಲರಿಗೆ ಕಾನೂನಿನ ಬಗ್ಗೆ ಹಾಗೂ ಜನರಲ್ ಆಗಿ ಸಹ ವಿಚಾರವನ್ನು ಮುಟ್ಟಿಸಿದಂಥ ಗೌರವಾನ್ವಿತ ನ್ಯಾಯಾಧೀಶರಾದಂಥ ಮೇಡಮ್ ಶಮಿದಾರ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತಾಡಿದಂಥ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ನವೀನ್ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ತಹಸೀಲ್ದಾರ್ ಅವರು, ತಾಲೂಕು ದಂಡಾಧಿಕಾರಿಗಳಾದಂಥ ಭರತ್ರವರೇ, ನಮ್ಮ ವಕೀಲರ ಸಂಘದ ಉಪಾಧ್ಯಕ್ಷರಾದ ಮಣಿವಣ್ಣನವರೇ, ಎಲ್ಲ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಈಗಾಗಲೇ ಮಾತಾಡಿದಂಥ ಗಣ್ಯರು ಕಾನೂನು ಕಟ್ಟಳೆಗಳ ಬಗ್ಗೆ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯಗಳ ಬಗ್ಗೆ ಗೌರವಾನ್ವಿತ ಇಬ್ಬರು ನ್ಯಾಯಾಧೀಶರು ಸಹ ತಮ್ಮಲ್ಲಿ ತಮಗೆ ಗಮನವನ್ನು ಹರಿಸಿದ್ದಾರೆ. ಅದೇ ರೀತಿಯಾಗಿ ವೃತ್ತ ನಿರೀಕ್ಷಕ ನವೀನ್ ಅವರು ಸಹ
ಅಲ್ಲಿ ಸ್ಟೇಷನಲ್ಲಿ ಏನೇನು ನಡೀತಾ ಇದೆ ಅದೆಲ್ಲ ಬಗ್ಗೆ ವಿಚಾರವನ್ನು ಮುಗಿಸಿದ್ದಾರೆ. ಮುಖ್ಯವಾಗಿ ವರದಕ್ಷಿಣೆ ಕಿರುಕುಳ ಇವಾಗಲೂ ಅದು ನಿಲ್ತಾನೇ ಇಲ್ಲ. ನಾವು ಪ್ರತಿನಿತ್ಯ ಈ ಟಿ ವಿಗಳಲ್ಲಿ, ಮಾಧ್ಯಮಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಮತ್ತು ಯೂಟ್ಯೂಬ್ ಚಾನಲ್ಗಳಲ್ಲಿ ಎಲ್ಲ ಸಹ ನಾವು ಗಮನಿಸ್ತಾನೆ ಇದ್ದೀವಿ. ಹೊಸದಾಗಿ ಮದುವೆ ಆಗಿದೆ, ಹೆಣ್ಮಗುಗೆ ಕಿರುಕುಳ ಕೊಡ್ತಾ ಇದ್ದಾರೆ, ಹೊಡಿತಾರೆ, ಬಡಿತಾರೆ, ಹೆಚ್ಚಿಗೆ ವರದಕ್ಷಿಣೆ ತಗೊಂಡು ಬರಬೇಕು ಅಂತೇಳಿ. ಅದೇ ರೀತಿಯಾಗಿ ಇನ್ನೂ ಕೆಲವೊಂದು ಕಡೆ ವರದಕ್ಷಿಣೆ ಕಿರುಕುಳದಿಂದ ಗಂಡ, ಅತ್ತೆ, ಮಾವ, ಮನೆಯವರೆಲ್ಲ ಸೇರಿ ಆ ಎಮ್ಮನ್ನು ಸಾಯಿಸಾಕಿದ್ದಾರೆ. ಕಿರುಕುಳ ತಾಳಲಾರದೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದನ್ನೆಲ್ಲ ಸಹ ನಾವೆಲ್ಲ ಗಮನಿಸ್ತಾನೆ ಇದ್ದೀವಿ. ಇದಕ್ಕೆಲ್ಲ ಹೆಣ್ಣು ಮಕ್ಕಳು ಸಬಲರಾಗಬೇಕು. ನಾವು ಯಾವುದೇ ಕಾರಣಕ್ಕೂ ಗಂಡಸಿಗಿಂತ ಕಡಿಮೆ ಇಲ್ಲ, ನಾವು ಸರಿಸಮಾನರು ಅನ್ನೋದನ್ನು ಮನಸ್ಸಿನಲ್ಲಿ ದೃಢವಾಗಿ ತುಂಬ್ಕೋಬೇಕಾಗುತ್ತೆ. ಹಾಗಾದ್ರೇ ಸಮಾಜ ಒಳಿತಿಗೆ ಆಗೋದು ಮತ್ತು ನಮ್ಮ ಗಂಡು ಮತ್ತು ಹೆಣ್ಣಿನ ಒಂದು ಈಕ್ವಾಲಿಟಿ ಸಮ ಆಗ್ತಾನೆ ಆಗುತ್ತೆ. ಇಲ್ಲ ಅಂದರೆ ನಾವು ಹೆಣ್ಣುಮಕ್ಕಳು ಭಯ ಪಟ್ಕೊಂಡು ಹೋಗ್ತಾನೆ ಇದ್ದರೆ ಅದು ದೌರ್ಜನ್ಯ ನಡೀತಾನೆ ಇರುತ್ತೆ. ಅದನ್ನು ತಡೆಗಟ್ಟೋದಕ್ಕೆ ತುಂಬ ಕಷ್ಟಕರವಾಗುತ್ತೆ. ಕಾನೂನಿದೆ, ಕಾನೂನು ಎಷ್ಟು ಅಂತ ಅದನ್ನು ತಡೆಗಟ್ಟಕ್ಕಾಗುತ್ತೆ ಹೇಳಿ? ಘಟನೆ ನಡೆದ ನಂತರ ಕಾನೂನು ಜಾರಿಗೆ ಬರುತ್ತೆ. ಹೌದಾ? ಕಿರುಕುಳ ಕೊಟ್ಟ ಮೇಲೆ, ಬಡ್ದು ಆದಮೇಲೆ, ಸಾಯಿಸಿದ ಮೇಲೆ, ಸೂಸೈಡ್ ಆದಮೇಲೆ ಕಾನೂನು ಒಂದು ಕಾರ್ಯಾರಂಭ ಆಗುತ್ತೆ. ಅದಕ್ಕೂ ಮೊದಲು ಅದನ್ನೆಲ್ಲ ನಾವು ಒಂದು ತಡೆಗಟ್ಟಬೇಕಾಗಿದೆ. ಹೆಣ್ಣು ಮಕ್ಕಳು ಸಬಲರಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಮೇಡಮ್ ಅವರು ಹೇಳಿದಾಗೆ, ಸಾರ್ ಅವರು ಹೇಳಿದಾಗೆ, ಇತ್ತೀಚೆಗೆ ನಾವು ಒಂದು ಮಾಧ್ಯಮದ ಮುಖಾಂತರ ನೋಡಿದಾಗ ಏನು ಒಂದು ಗಂಡ ಹೆಣ್ಣಿನ ನಡುವೆ ಗಲಾಟೆ ಆಗಿ ಆ ಹೆಣ್ಣಿನ ಒಂದು ಕಿರುಕುಳ ತಾಳಲಾರದೆ ಗಂಡಸು ಸಹ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಘಟನೆಗಳು ಹಲವಾರಿದೆ. ಅದನ್ನೆಲ್ಲ ನಾವು ಗಮನಿಸಿದಾಗ ಹೆಣ್ಣು ಮಕ್ಕಳು ಸಹ ಹೋದ ಮನೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು, ಯಾಕಂದರೆ ನಮ್ಮ ತಂದೆ ತಾಯಿ ನಮ್ಮನ್ನು ಹೆಂಗೆ ನೋಡ್ಕೊಂಡಿರ್ತಾರೆ, ನಮ್ಮನ್ನು ಹೆಂಗೆ ಬೆಳೆಸ್ತಾರೆ, ಅದೇ ರೀತಿಯಾಗಿ ನಾವು ಹೋದಂಥ ಒಂದು ಗಂಡಸಿನ ಒಂದು ಗಂಡನ ತಂದೆ ತಾಯಿ ಸಹ ಅವರು ಅಪ್ಪ ಅಮ್ಮಂದ್ರಾಗೆ ನೋಡ್ಕೋಬೇಕಾಗುತ್ತೆ. ಹೌದಲ್ಲ? ನೋಡ್ಕೊಳ್ದೆ ಇದ್ರೇನೆ ಎಲ್ಲ ಕಿರುಕುಳಗಳು ಶುರುವಾಗೋದು, ಎಲ್ಲ ಗಲಾಟೆಗಳು ಶುರುವಾಗೋದು. ಹಾಗಾಗಿ ನೀವೆಲ್ಲ ಸಹ ಸಮಾಜದಲ್ಲಿ ನೀವೆಲ್ಲ ಮುಖ್ಯವಾಗಿ ನೀವೆಲ್ಲ ಸಹ ಸಮಾಜದಲ್ಲಿ ಅರಿವನ್ನು ಮೂಡಿಸಬೇಕಾದಂಥ ಒಂದು ಕರ್ತವ್ಯ ನಿಮ್ಮೆಲ್ಲರ ಮೇಲೂ ಇದೆ. ಕಾರಣ ಏನು ಅಂತಂದರೆ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಸಹ ನೀವೆಲ್ಲ ಕಾಂಟ್ಯಾಕ್ಟಲ್ಲೇ ಇರ್ತೀರಂತ. ಹೌದಾನೆ? ಹಾಗಾಗಿ ಸಮಾಜದಲ್ಲಿ ನಿಮ್ಮ ಒಂದು ಕೊಡುಗೆ ತುಂಬ ಅಪಾರವಾದದ್ದು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಸಾಹೇಬರು ಹೇಳಿದಾಗೆ ವರ್ಕ್ ಸ್ಪಾಟ್ಗಳಲ್ಲಿ ಏನೇನು ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾಯಿದೆ, ಗಾರ್ಮೆಂಟ್ಸ್ ತಗೊಳ್ಳಿ, ಬೇರೆ ಬೇರೆ ಸರ್ಕಾರಿ ಕಚೇರಿಗಳನ್ನು ತಗೊಳ್ಳಿ, ಇಲ್ಲ ಬೇರೆ ಎಲ್ಲ ಕಚೇರಿಗಳು ಅವೆಲ್ಲ ಹೇಳೋದು ಬೇಡ, ಕೆಲವೊಂದು ಆಗ್ತಾಯಿದೆ. ಅದನ್ನೆಲ್ಲ ಬೆಳಕಿಗೆ ಬರೋದಿಲ್ಲ. ಯಾಕೆ ಭಯ ಪಡ್ತಾರೆ? ಅದು ಆಗೋದಕ್ಕೆ ಮುಂಚೆನೇ, ಕಿರುಕುಳ ಆಗೋದಕ್ಕೆ ಮುಂಚೆನೇ ಹೆಣ್ಣು ಮಕ್ಕಳು ಎಚ್ಚೆತ್ಕೋಬೇಕಾಗುತ್ತೆ. ಆದ್ಮೇಲಲ್ಲ. ಯಾವುದೋ ಒಂದು ಅಧಿಕಾರಿ ಒಂದು ಹೆಣ್ಮಗುನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾನೆ ಅಂದರೆ ಆವಾಗ ಎಚ್ಚೆತ್ಕೋಬೇಕು, ಆವಾಗಲೇ ಸರಿಯಾಗಿ ಬುದ್ಧಿ ಕಲಿಸ್ಬೇಕಾಗುತ್ತೆ. ಹೌದು ತಾನೆ? ಎಲ್ಲ ಆಗೋದ್ಮೇಲೆ ಪ್ರಯೋಜನ ಏನಿದೆ? ಅದಕ್ಕಾಗಿ ಆ ಒಂದು ಶಕ್ತಿ ತುಂಬಬೇಕು ಮಹಿಳೆಯರಿಗೆ. ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿಗೆ ಈ ಕಾರ್ಯಕ್ರಮಗಳು ಮಾಡ್ತಾನೇ ಇದ್ದೀವಿ. ಈ ಒಂದು ದೌರ್ಜನ್ಯ ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ ನಡೀತಾನೇ ಇದೆ. ಇದಕ್ಕೆ ಮುಖ್ಯವಾಗಿ ನಾವೆಲ್ಲ ಸಹ ಸಮಾಜದ ಪ್ರತಿಯೊಬ್ಬ ಕಟ್ಟಕಡೆಯ ಪ್ರಜೆಗೂ ಸಹ ಈ ಒಂದು ಸಂದೇಶ ರವಾನೆ ಆಗಬೇಕು. ಹಾಗಾಗಿ ಈ ಒಂದು ಏನು ಕೆಟ್ಟದ್ದು ಆದಮೇಲೆ ಹೋಗಿ ಪೊಲೀಸ್ ಸ್ಟೇಷನ್ ಕೊಡೋದಕ್ಕಿಂತ ಕಂಪ್ಲೇಂಟು ಇನ್ನೇನಾಗುತ್ತೆ ಅನ್ನೋ ಒಂದು ಮಟ್ಟಕ್ಕೆ ಬಂದಾಗೂ ಹೋಗಿ ಅವ್ರು ತಿಳಿಸ್ಬೋದು. ಈ ಒಂದು ಕಾರ್ಯಕ್ರಮದಲ್ಲಿ ಮಾತನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತೆ ತಮ್ಮೆಲ್ಲರಿಗೂ ವಂದಿಸಿ. ಜೈ ಕರ್ನಾಟಕ.